ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋವಿನಲ್ಲಿ ಜುಲೈ ತಿಂಗಳು ಹೇಗಿರುತ್ತೆ, ನೀವು ಜುಲೈ ಮಂತ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ಕುರಿತಾಗಿ ರೀಡಿಂಗ್ ಮಾಡ್ತೀನಿ. ಸೊ ನಾನು 2 ನಂಬರ್ಸ್ ಹೇಳ್ತೀನಿ, ನಂಬರ್ 1 ಆ್ಯಂಡ್ ನಂಬರ್ 2. 2 ನಂಬರ್ಸ್ನಲ್ಲಿ ಒಂದು ನಂಬರ್ನ ನಿಮ್ಮ ಮೈಂಡ್ನಲ್ಲಿ ಇಟ್ಕೊಳ್ಳಿ ಆ್ಯಂಡ್ ನಿಮ್ಮ ರೀಡಿಂಗ್ ನಾನು ಮಾಡ್ತೀನಿ. ನಂಬರ್ 1 ಆರ್ ನಂಬರ್ 2. ನಂಬರ್ 1 ಮತ್ತು ನಂಬರ್ 2 ಜುಲೈ ತಿಂಗಳು ಹೇಗಿರುತ್ತೆ ಅಂತ ನಾನು ನಿಮಗೆ ಈ ಕೂಡಲೇ ಹೇಳ್ತಾ ಬರ್ತೀನಿ. ನಂಬರ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಜುಲೈ ತಿಂಗಳು ಹೇಗಿರುತ್ತೆ ನಿಮಗೆ? ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ಏಸ್ ಆಫ್ ವಾಂಡ್ಸ್ ತೋರಿಸ್ತಾ ಇದೆ. ಸೊ ಎರಡೂ ಕೂಡ ಸ್ಟ್ರಾಂಗ್ ಕಾರ್ಡ್ಸ್ ಮತ್ತು ಆಪರ್ಚುನಿಟಿ ಕಾರ್ಡ್ಸ್ ಅಂತಲೂ ಹೇಳ್ತೀವಿ. ಇಮೋಷ್ನಲಿ ಒಳ್ಳೆ ಡಿಸಿಷನ್ಸ್ನ ಜುಲೈ ತಿಂಗಳಲ್ಲಿ ನೀವು ತೊಗೊಳ್ತೀರಾ, ಕ್ಲಾರಿಟಿ ಇರುತ್ತೆ ಹಾಗೂ ಒಂಥರ ಮೆಚೋರ್ಡ್ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಇದರ ಅರ್ಥ ಏನು ಅಂದರೆ, ಇಂಪಾರ್ಟೆಂಟ್ ಆಗಿರುವಂಥ ಲೈಫ್ ಚೇಂಜಸ್ ಜುಲೈ ಮಂತಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತು ನೀವೇನಾದರೂ ಒಂದು ಆಪರ್ಚುನಿಟಿಗೆ ಕಾಯ್ತಾ ಇದ್ದೀರಾ, ಕೆಲಸದ ವಿಷಯವಾಗಿ ಒಳ್ಳೆ ನ್ಯೂಸ್ ಬೇಕಪ್ಪ ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ಏನಾದರೂ ಹೊಸದು ಶುರು ಮಾಡಬೇಕು ಅಂತ ಇದ್ದೀರಾ ಅಂದರೆ ರಿಲೇಟೆಡ್ ಟು ಯೋರ್ ಪ್ಯಾಷನ್, ಜುಲೈ ಮಂತ್ ಇಸ್ ದ ರೈಟ್ ಟೈಮ್. ಹೌದು, ಏಕೆಂದರೆ ಪೂರಕವಾಗಿದೆ ಜುಲೈ ತಿಂಗಳು ನಿಮಗೆ. ನಂಬರ್ 2ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ವಿ ವಿಲ್ ಸಿ ವಾಟ್ ಈಸ್ ದ ಮೆಸೇಜ್ ಫಾರ್ ಯು. ವೀಲ್ ಆಫ್ ಫಾರ್ಚ್ಯೂನ್ ಬರ್ತಾ ಇದೆ. ವೀಲ್ ಆಫ್ ಫಾರ್ಚ್ಯೂನ್ ಇಸ್ ಅ ಲಕ್ಕಿ ಕಾರ್ಡ್. ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಲೈಫ್ನಲ್ಲಿ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಒಳ್ಳೆಯ ಬದಲಾವಣೆ ಬರುತ್ತೆ. ಸ್ಪೆಷಲಿ ಏನಾದರೂ ನೀವು ಅಡಚಣೆನ ಅನುಭವಿಸ್ತಿದ್ದೀರಾ, ಸಾಲ ಏನಾದರೂ ಮಾಡಿದ್ದೀರಾ ಅಂದರೆ, ಅಥವಾ ಸಾಲದ ಹೊರೆ ಇದೆ ಅಂದರೆ ಅದರಲ್ಲಿ ಬಿಡುಗಡೆ ಸಿಗುತ್ತೆ. ಬಿಕಾಸ್ ಅಬಂಡೆನ್ಸ್ ನಾನು ನೋಡ್ತಾ ಇದ್ದೀನಿ. ಫೈನಾನ್ಷಿಯಲಿ ಒಳ್ಳೊಳ್ಳೆ ಆಪರ್ಚುನಿಟಿ ಬರುತ್ತೆ ನಿಮಗೆ, ಹಾಗೂ ನೀವು ಒಂದು ಒಳ್ಳೆಯ ಪೀಸ್ಫುಲ್ ಆಗಿರುವಂಥ ಒಂದು ಸ್ಟೇಟ್ಗೆ ಜುಲೈನಲ್ಲಿ ಬರ್ತೀರಾ. ಜುಲೈ ತಿಂಗಳಲ್ಲಿ ಲಾಭವನ್ನು ನೋಡ್ತಾ ಇದ್ದೀನಿ ಬಹಳಷ್ಟು ಜನರಿಗೆ. ಸೊ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಹಾಗೂ ಯಾವ ವಿಷಯವನ್ನು ತುಂಬ ಪ್ರೀತಿಯಿಂದ ಹಾಗೂ ಶ್ರದ್ಧೆಯಿಂದ ಮಾಡ್ತೀರಾ, ಅದರಲ್ಲಿ ನಿಮಗೆ ಜಯ ಇದೆ ಅಂತ ತೋರಿಸ್ತಾ ಇದೆ. ಮತ್ತು ಬರ್ನಿಂಗ್ ಟವರ್ ಕೂಡ ಬರ್ತಾ ಇದೆ. ಲುಕ್ ಎಟ್ ದ್ಯಾಟ್, ಎಕ್ಸ್ಟ್ರೀಮ್ ಕಾರ್ಡ್ಸ್. 2 ಮೇಜರ್ ಆರ್ಕನ ಕಾರ್ಡ್ಸ್ ಬಂದಿರೋದ್ರಿಂದ, ಒಂದು ವೀಲ್ ಆಫ್ ಫಾರ್ಚ್ಯೂನ್ ಆ್ಯಂಡ್ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಇದರರ್ಥ ಏನು ಅಂದರೆ, ಒಳ್ಳೆಯದು ನಡೆಯುತ್ತೆ, ಹಾಗೆ ಒಂದು ಕೆಟ್ಟ ವಿಷಯ ಕೂಡ ನಿಮ್ಮ ಲೈಫ್ನಲ್ಲಿ ಜುಲೈ ತಿಂಗಳು ನಡೆಯುತ್ತೆ. ನೋವಿನ ವಿಷಯ ಆಗಿರುತ್ತೆ ಹಾಗೂ ಒಂದು ಶಾಕಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯು ಹ್ಯಾವ್ ಟು ಬಿ ರೆಡಿ ಫಾರ್ ಇಟ್. ಒಂದು ಸಂಬಂಧವನ್ನು ಕಳ್ಕೋಬಹುದು ಅಥವಾ ಸಂಬಂಧದಲ್ಲಿ ಬಿರುಕು ಬೀಳಬಹುದು ಜುಲೈ ತಿಂಗಳು. ಬಟ್ ಎಸ್, ಫೈನಾನ್ಷಿಯಲ್ ಸ್ಟೆಬಿಲಿಟಿ ನೋಡ್ತಾ ಇದ್ದೀನಿ. ಬಟ್ ರಿಲೇಷನ್ಶಿಪ್ ಕುರಿತಾಗಿ ಏನೋ ಒಂದು ವಿಚಾರದಲ್ಲಿ ನೀವು ಆಘಾತ, ನೋವು, ಹತಾಶೆಯನ್ನು ಅನುಭವಿಸ್ತೀರಾ. ಜಸ್ಟ್ ಬಿ ರೆಡಿ ಫಾರ್ ಇಟ್ ಆ್ಯಂಡ್ ಫೇಸ್ ಇಟ್. ಚಾಲೆಂಜ್ ಇರುತ್ತೆ, ಅದನ್ನ ನೀವು ಫೇಸ್ ಮಾಡಲೇಬೇಕು. ಅದನ್ನು ನೀವು ಹಾಗೆ ಅಚಾನಕ್ಕಾಗಿ ಬಿಟ್ಟು ಹೋಗೋಕ್ಕಾಗಲ್ಲ ವಿಷಯವನ್ನು. I hope this video was helpful. Take care. Namaskara. Thank you so much.